ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಶ್ರೀ ಇನ್ಫೋವರ್ಡ್. ಆ್ಯಕ್ಚುಲಿ ಆಲ್ರೆಡಿ ಇವತ್ತಿನ ವಿಚಾರ ಏನು ಅಂತ ಹೇಳ್ಬಿಟ್ಟು ನಿಮಗೆ ಟೈಟಲಲ್ಲೇ ನೀವು ನೋಡಿರ್ತೀರ, ಹೌದಲ್ವಾ? ಸೊ ಅದ್ರ ಪ್ರಕಾರ ಹೇಳೋವಂಥದ್ದಾಗಿದೆ. ನಾನು ಆಲ್ರೆಡಿ ಈ ಹಿಂದೆ ಕೂಡ ಇದೇ ವಿಚಾರವಾಗಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಶ್ಯೂ ವಿಚಾರವಾಗಿಯೇ ನಾನು ಒಂದೆರಡು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಸಜೆಷನ್ಸ್ ಅಂತೇಳಿ ಕೊಟ್ಟಿದ್ದೀನಿ ನಾನು ಅದನ್ನು ಎಷ್ಟು ಜನ ತೊಗೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನು ಪಾಸಿಟಿವ್ ಆಗಾದರೂ ತೊಗೊಳ್ಳಿ ಅಥವಾ ನೆಗೆಟಿವ್ ಆಗಾದರೂ ತೊಗೊಳ್ಳಿ, ಬಟ್ ಅದನ್ನೊಂದು ಇನ್ಫಾರ್ಮೇಷನ್ ನಿಮಗೊಂದು ಯೂಸ್ ಆಗೋ ಥರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ದೆನ್ ಇವತ್ತು ನಾನು ನಿಮಗೆ ಟೈಟಲಲ್ಲೇ ಹಾಕಿರೋ ಪ್ರಕಾರ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ದಂಧೆಗೆ ಅಥವಾ ಅದಕ್ಕೆ ಬಲಿಯಾಗೋದ್ರ ಬದಲು ನೀವು ಏನು ಮಾಡಬಹುದು, ಓಕೆನಾ, ಈ ರೀತಿಯೂ ನೀವೇನೋ ಒಂದು ಅಚೀವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇರೋವಂಥದ್ದು, ಹೌದಲ್ವಾ? ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ನೀವು ಹೇಳಬೇಕಾದ್ರೆ ಅಲ್ಲಿ ಏನೋ ಕೆಲವೊಂದು ಪ್ರಾಡಕ್ಟ್ಗಳನ್ನು ಅದ್ರ ಬಗ್ಗೆ ಪ್ರಮೋಷನ್ಸ್ ಮಾಡೋದಾಗಿರ್ಬೋದು, ಅದರ್ವೈಸ್ ಅದನ್ನು ಸೇಲ್ ಜನ್ರೇಟ್ ಮಾಡೋದಾಗಿರ್ಬೋದು. ಸೊ ಈ ಥರ ಕೆಲಸ ನಿಮಗಿರುತ್ತೆ, ಹೌದಲ್ವಾ? ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳಿಬಿಟ್ಟು ನೀವು ಹಾಕಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಅದು ಕೂಡ ನೀವೇನು ಮಾಡಲಿಕ್ಕಾಗಲ್ಲ. ನೀವು 5000 ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು 5000 ಏನು ತುಂಬ ಕಡಿಮೆ ಅಮೌಂಟ್ ಅಲ್ಲ, ಆ ರೀತಿಯಲ್ಲಿ ಇರುತ್ತೆ, ಹೌದಲ್ವಾ? ಸೊ ನಾನಿವಾಗ ಹೇಳಕ್ಕೆ ಹೊರಟಿರೋದೇನು ಅಂತ ಹೇಳಿದ್ರೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದ್ರ ಬದಲು ನೀವು ಏನು ಮಾಡಬಹುದು ಅಂತ ಹೇಳಿಬಿಟ್ಟು ನಾನು ಹೇಳಕ್ಕೆ ಹೊರಟಿರೋವಂಥ ವಿಚಾರ, ಓಕೆನಾ? ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಯಾರ್ದೋ ಒಬ್ರದ ಪ್ರಾಡಕ್ಟನ್ನು ನೀವು ತೊಗೊಂಡು ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀರಾ, ಪ್ರಮೋಟ್ ಮಾಡ್ತಾ ಇದ್ದೀರಾ. ಯಾರಿಗೆ ಗೊತ್ತಿರಲ್ಲ ಅನ್ನೋನ್ ಪರ್ಸನ್ಸ್ಗೆ ನೀವು ಪ್ರಮೋಟ್ ಮಾಡಬೇಕು. ಅನ್ನೋನ್ ಪರ್ಸನ್ಸನ್ನೇ ಹುಡುಕಿ ನೀವು ಪ್ರಮೋಟ್ ಮಾಡಬೇಕು, ಹುಡುಕಿ ನೀವಲ್ಲಿ ಸೇಲ್ನ ಇಂಪ್ರೂವ್ ಮಾಡಿಕೊಡ್ಬೇಕು. ಆವಾಗ ಮಾತ್ರ ನೀವು ಕೂಡ ಅದರಿಂದ ಬರೋ ಅರ್ನಿಂಗ್ಸನ್ನು ತೊಗೊಳಕ್ಕೆ ಸಾಧ್ಯ, ಹೌದಲ್ವಾ? ದೆನ್ ಅದೇ ರೀತಿ ಹೋಗ್ತಾ ಹೋದರೆ ಏನಾಗುತ್ತೆ, ನೀವು ಕೆಲವೊಬ್ಬರನ್ನ ರೆಫರ್ ಮಾಡಬೇಕು. ರೆಫರ್ ಮಾಡಿ ಅವ್ರೇನಾದರೂ ಸೇಲ್ ಮಾಡ್ತಾ ಹೋದಾಗಷ್ಟೇ ನಿಮಗೆ ಏನಾಗ್ತಾ ಹೋಗುತ್ತೆ, ಅಮೌಂಟು ಅರ್ನಿಂಗ್ಸ್ ಮಾಡೋಕ್ಕೆ ಸಾಧ್ಯ, ಹೌದಲ್ವಾ? ನೀವು ಅದನ್ನೇ ಇನ್ನೊಂದು ರೀತಿಯಲ್ಲಿ ಏನು ಯೂಸ್ ಮಾಡ್ಕೋಬೋದು. ಏನು ಮೇಡಮ್, ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಅದರಿಂದ ಆದಾಯ ಬರುತ್ತೆ ಅನ್ನೋದು ಗೊತ್ತು. ನೀವು ನೆಟ್ವರ್ಕ್ ಮಾರ್ಕೆಟಿಂಗನ್ನು ಯಾವ ಥರ ಬೇರೆ ರೀತಿಯಲ್ಲಿ ನೀವು ಪರ್ಸ್ನಲಾಗಿ ಯೂಸ್ ಮಾಡ್ಕೋಬೋದು ಅಂದರೆ ಯಾವ ಥರ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳೋದಾದರೆ ನಾನು ಹೇಳೋದೇನು ಗೊತ್ತಾ, ಈಗ ಯಾರ್ದೋ ಒಬ್ಬರು ಪ್ರಾಡಕ್ಟನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಿರ್ಬೋದು ಅಥವಾ ಅವ್ರದ್ದು ಸೇಲ್ ಇಂಪ್ರೂವ್ ಮಾಡೋಕ್ಕಾಗಿರ್ಬೋದು, ನೀವು ಅಷ್ಟು ಓಡಾಡ್ತಾ ಇರ್ತೀರಾ ಅಲ್ವಾ ಅಂತ ನಾನು ಫಾರ್ ಎಕ್ಸಾಂಪಲ್ ಹೇಳೋದು. ನೀವು ಮನೇಲೇ ಇರ್ತೀರಾ ಅಂತ ಹೇಳಿದ್ರೆ 5000 ಏನು ಕಡಿಮೆ ಅಮೌಂಟ್ ಅಲ್ಲ, ಅದರ್ವೈಸ್ 2000 ಕಡಿಮೆ ಅಮೌಂಟ್ ಅಲ್ಲ, 5000 ಕಡಿಮೆ ಅಮೌಂಟ್ ಅಲ್ಲ. ಒಂದು 10,000 ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೇ ಒಂದು ಅಮೌಂಟನ್ನು ತೊಗೊಳ್ಳಿ. ನಿಮ್ಮದು ಓನ್ ಪ್ರಾಡಕ್ಟ್ಗಳನ್ನು ನೀವು ಮನೆಯಲ್ಲಿ ಅದಕ್ಕೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಓಕೆನಾ? ಓನ್ ಪ್ರಾಡಕ್ಟನ್ನು ನೀವು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಅದೇ ಪ್ರಾಡಕ್ಟ್ಗಳನ್ನು ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ಪ್ರಮೋಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರಾಡಕ್ಟ್ಗಳನ್ನು ನೀವೇ ಪ್ರಮೋಷನ್ ಮಾಡ್ತಾ ಹೋದರೆ ಏನಾಗ್ತಾ ಹೋಗುತ್ತೆ, ದೆನ್ ಅಲ್ಲೂ ಕೂಡ ನೀವು ಅನ್ನೋನ್ ಪರ್ಸನ್ಸ್ಗೆ ನೀವು ಅದನ್ನು ಪ್ರಮೋಟ್ ಮಾಡಬೇಕಾಗತ್ತೆ, ಹೌದಲ್ವಾ? ದೆನ್ ಏನಾಗ್ತಾ ಹೋಗುತ್ತೆ, ಸೊ ಓಕೆ ಒಂದು ಟೇಸ್ಟ್ ಕೊಡಿ. ಅದರ್ವೈಸ್ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಈಗ ಒಂದು 5000 ಏನು ಮಾಡ್ಬೋದು ಮೇಡಮ್ ನೀವು ಹೇಳೋ ಪ್ರಕಾರ, ಈಗ ಅವ್ರು ಕೊಡೋ ಥರ ನಾವು ಕೊಡೋಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು, ಹೌದಲ್ವಾ? ದೆನ್ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಮಾಡ್ತೀವಿ ಅಂದರೆ ಒಂದು ಉಪ್ಪಿನಕಾಯಿ ಅಟ್ಲೀಸ್ಟ್ ಮಾಡ್ಬೋದಲ್ವಾ. ಅದರ್ವೈಸ್ ಒಂದು ಪುಳಿಯೋಗರೆ, ಹೌದಲ್ವಾ? ಪುಳಿಯೋಗರೆ ಪೌಡರ್ ಏನೋ ಮಾಡೋದು, ಅದರ್ವೈಸ್ ಅದೇನೋ ಗೊಜ್ಜು ಥರ ಆ ಥರ ಎಲ್ಲ ಮಾಡೋದು. ಸೊ ಇದನ್ನೆಲ್ಲನೂ ನೀವು ಮಾಡ್ಬೋದು, ಹೌದಲ್ವಾ? 5000 ಏನು ಕಡಿಮೆ ಅಮೌಂಟ್ ಅಲ್ಲ. ದೆನ್ ಅದಾದ ನಂತರ ಏನೋ ಒಂದು ಸಾಂಬಾರು ಪೌಡರು, ಅದರ್ವೈಸ್ ಏನೋ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮಗೆ. ಈ ಥರ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಐಟಮ್ಸ್ಗಳನ್ನು ನೀವೇ ಪ್ರಿಪೇರ್ ಮಾಡೋವಂಥದ್ದು ಏನೋ ಒಂದಿರುತ್ತೆ, ಹೌದಾ? ಅದರ್ವೈಸ್ ಸೋಪ್ಗಳಾಗಿರ್ಬೋದು, ಹೌದಲ್ವಾ? ಸೋಪ್ ಇರ್ಬೋದು. ಸೊ ಈ ಥರ ನೀವು ಅದೇ 5000 or 2000 ಈ ಥರ ಇನ್ವೆಸ್ಟ್ಮೆಂಟ್ರಿ ಏನು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ನ ನೀವು ತೊಗೊಂಡ್ರೆ ಏನಾಗ್ತಾ ಹೋಗುತ್ತೆ, ಸೊ ನಿಮಗೆ ಅದರಲ್ಲಿ ಐಡಿಯಾಸ್ ತುಂಬ ಸಿಗುತ್ತೆ. 5000 ಆಗಿರ್ಬೋದು, 2000 ಆಗಿರ್ಬೋದು, ನಿಮಗೆ ಅದರಲ್ಲಿ ಐಡಿಯಾಸ್ ತುಂಬ ಸಿಗ್ತಾ ಹೋಗುತ್ತೆ. ಸೊ ನಿಮ್ಮದು ಓನ್ ಪ್ರಾಡಕ್ಟ್, ಓಕೆನಾ? ನಿಮ್ಮದೇ ಓನ್ ಪ್ರಾಡಕ್ಟ್, ಅದಕ್ಕೆ ನಿಮ್ಮದೇ ಆದಂಥ ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ಹೋಮ್ ಮೇಡ್ ಅಂತ ಹೇಳ್ಬಿಟ್ಟು ನೀವು ಸೇಲ್ ಮಾಡಿಕೊಂಡು ನಡೆದೋಗುತ್ತೆ. ದೆನ್ ಗೊತ್ತಿರೋ ಒಂದು ಸರ್ಕಲಿಗೆ ನೀವು ಕೊಡ್ತಾ ಹೋಯಿತು ಅಂತ ಅಂದರೆ ನೋಡಿ ಟೇಸ್ಟ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಕೊಡ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಮ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮ್ಗಲ್ಲಿ ಏನಾಗ್ತಾ ಹೋಗುತ್ತೆ, ಆರ್ಡರ್ ಆಟೋಮೆಟಿಕಲಿ ಜನ್ರೇಟ್ ಆಗ್ತಾ ಹೋಗುತ್ತೆ, ಹೌದಾ?
ಸೊ ಆರ್ಡರ್ಗಳು ಡೇ ಬೈ ಡೇ ಅದೇನು ಜಾಸ್ತಿ ಆಗ್ತಾ ಹೋಗ್ತಿದ್ದ ಹಾಗೆಯೇ ನೀವೇನು ಮಾಡ್ಕೋಬೋದು, ನಿಮ್ಮದೇ ಓನ್ ಐಟಮ್ಸ್ಗಳನ್ನು, ನಿಮ್ಮದೇ ಓನ್ ಆಗಿ ಒಂದು ಬಿಸ್ನೆಸ್ಗಳನ್ನು ರನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹೌದಾ? ಸೊ ನೀವು ಏನೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗನ್ನು ನೀವು ಮಾಡಿಕೊಂಡು ಇನ್ನೊಬ್ಬರು ಪ್ರಾಡಕ್ಟ್ಸ್ಗಳನ್ನು ನೀವು ಏನೋ ಅದನ್ನು ಪ್ರಮೋಷನ್ ಮಾಡಿ ನಾವು ಅದರಲ್ಲಿ ಗೆಲ್ತೀವಿ ಅಂದ್ಕೊಳ್ಳೋದಕ್ಕಿಂತ ನಿಮ್ಮದೇ ಓನ್ ಐಡೆಂಟಿಟಿನ ನೀವೇನು ಮಾಡ್ಕೋಬೋದು, ಇಂಪ್ರೂವ್ ಮಾಡಿಕೊಂಡು ನೀವು ಅದರಲ್ಲಿ ತುಂಬ ಅರ್ನಿಂಗ್ಸನ್ನು ಕಾಣ್ಬೋದಾಗತ್ತೆ. ನೀವು ನಿಮ್ಮದೇ ಆದಂಥ ಬಿಸ್ನೆಸ್ಸಲ್ಲಿ ಸ್ಟ್ಯಾಂಡ್ ಬೈ ಆಗಿ ನಿಲ್ಬೋದು. ಹೌದಲ್ವಾ? ಸೊ ಈಗ ನೀವು ಇನ್ನೊಬ್ರನ್ನ ಸೇರಿಸ್ಕೊಳ್ಳಿ, ನೀವು ಅಲ್ಲಿ ಅರ್ನ್ ಮಾಡಿ ಅಂತ ಹೇಳ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗಲ್ಲೂ ಹೇಳ್ತಾರೆ. ಹೌದಲ್ವಾ? ಸೊ ಅದೇ ರೀತಿ ನಿಮ್ಮ ಪ್ರಾಡಕ್ಟನ್ನೇ ನೀವು ಅದು ಅವರಿಗೆ ಕೊಡಿ, ನಿಮ್ಮ ಪ್ರಾಡಕ್ಟನ್ನೇ ಸೇಲ್ ಮಾಡೋದಕ್ಕೆ ಯಾರಾದರೂ ಸಿಗ್ತಾರ ಟ್ರೈ ಮಾಡಿ. ದೆನ್ ಅದರ್ವೈಸ್ ನೀವೇ ಆದಷ್ಟು ಟ್ರೈ ಮಾಡಿ. ಸೊ ಅಂದ್ಕೊಂಡಂಗೆ ನೀವು ಒಂದು 6 ಮಂತ್ಸಲ್ಲಿ ನೀವು ಒಂದು ಯಾರ್ದೋ ಪ್ರಾಡಕ್ಟನ್ನೇ ನೀವು ಪ್ರಮೋಷನ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ತೀರಾ ಅಂತ ಧೈರ್ಯ ಮಾಡಿದಾಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲ್ವಾ? ನೀವೇನು ಮಾಡ್ಬೋದು ಅನ್ನೋದ್ರ ಮೇಲೆ ಕಾನ್ಫಿಡೆನ್ಸ್ ಇರಲ್ವಾ? ಆ ಥರ ಮಾಡಲೇಬೇಕು ಅಂದರೆ ಮನೆಯಲ್ಲಿ ಮಾಡೋದಕ್ಕೆ ತುಂಬ ಐಟಮ್ಸ್ಗಳು ಏನು ಬೇಕಾದರೂ ಮಾಡ್ಬೋದು. ಉಪ್ಪಿನಕಾಯಿ ಮಾಡ್ಬೋದು, ಹಪ್ಪಳ, ಶೆಂಡಿಗೆ, ಹೋಳಿಗೆ, ಚಪಾತಿ ಆಗಿರ್ಬೋದು. ಎಷ್ಟೋ ಜನಕ್ಕೆ ಊಟದ ಇದು ಮನೆಯಲ್ಲಿ ಯಾರೂ ಇರೋದಿಲ್ಲ. ಸೊ ತುಂಬ ಜನಕ್ಕೆ ಅದರ ಅವಶ್ಯಕತೆಗಳು ಇರುತ್ತೆ. ಸೊ ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ಥರ ತುಂಬ ಏನೋ ಬ್ಯಾಗ್ಸ್ ಹೊಲಿಯೋದಾಗಿರ್ಬೋದು, ಇಂಥ ಬಟ್ಟೆ ಬ್ಯಾಗ್ಸ್ಗಳು ಆ ಥರ ಎಲ್ಲ ಹೊಲಿಯೋದಾಗಿರ್ಬೋದು. ಸೊ ಈ ಥರ ತುಂಬ ಪ್ಲ್ಯಾನ್ಸ್ ಇದೆ. ನಾನು ಹೇಳೋದೇನು ಅಂತಂದರೆ, ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದಕ್ಕೆ ಸೇರಿಕೊಂಡು ಯಾವುದೋ ಪ್ರಾಡಕ್ಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ನೀವು ಲಾಸ್ ಆಗ್ತೀರಾ, ಲಾಭ ಆಗುತ್ತಾ, ನಿಮ್ಗೆ ಏನೂ ಗೊತ್ತಿಲ್ಲ, ಆಲ್ಮೋಸ್ಟ್ ಕೈ ಸುಟ್ಕೊಳ್ಳೋದೇ ಹೆಚ್ಚಾಗಿರೋದ್ರಿಂದ ನೀವು ನಿಮ್ಮದೇ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನೀವು ಅದನ್ನು ಪ್ರಮೋಟ್ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿಕೊಂಡು ನೀವು ಒಂದು ಸ್ಟ್ಯಾಂಡ್ ಬೈ ಆಗಿ ನಿಲ್ಬೋದಲ್ವಾ? ಇದು ನನ್ನ ಇವತ್ತಿನ ಸಜೆಷನ್ ಆಗಿರುತ್ತೆ. ಈ ಸಜೆಷನ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಯಾರೇ ಆಗಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಕೈ ಸುಟ್ಕೊಂಡಿರೋರಾಗಿರ್ಬೋದು. ಸೊ ಈ ಒಂದು ವಿಡಿಯೋ ನೋಡಿ, ಓಕೆನಾ? ಯಾವುದೋ ಪ್ರಾಡಕ್ಟ್ಗಳಿಗೆ ನೀವು ಬಂಡವಾಳ ಹಾಕಿ ನೀವು ಮಾಡ್ತೀರಾ ಅಂದರೆ ನಿಮ್ಮ ಓನ್ ಪ್ರಾಡಕ್ಟ್ಗೆ ಬಂಡವಾಳ ಹಾಕಿ ನಿಮಗೆ ಗೊತ್ತಿರೋ ಸರ್ಕಲಲ್ಲಿ ಎಷ್ಟು ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ನೀವೇ ಥಿಂಕ್ ಮಾಡಿ. ಓಕೆನಾ? ದಯವಿಟ್ಟು ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ. ಇವತ್ತಿನ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಧನ್ಯವಾದ.